ಶಿರಸಿಯಲ್ಲಿ ಜನಸ್ನೇಹಿ ಸ್ಪಂದನ ಕಾರ್ಯಕ್ರಮ ನಡೆಸಿದ ಶಾಸಕ ಭೀಮಣ್ಣ ನಾಯ್ಕ್ 15 ದಿನದಲ್ಲಿ ಸಮಸ್ಯೆಗೆ ಸ್ಪಂದಿಸುವ ಕಾರ್ಯ ಆಗಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಶಿರಸಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆದ ಜನಸ್ನೇಹಿ ಜನಸ್ಪಂದನ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ್ 15 ದಿನದಲ್ಲಿ ಸಮಸ್ಯೆಗೆ ಸ್ಪಂದಿಸುವ ಕಾರ್ಯ ಆಗಬೇಕು. ಅಲೆದಾಟ ಮಾಡಿಸಿದ ದೂರು ಮರಳಿ ಬಂದರೆ ಸಹಿಸಲು ಸಾಧ್ಯವಿಲ್ಲ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಅರಣ್ಯ ಇಲಾಖೆಗಳು ಅಲೆದಾಟ ಮಾಡಿಸಿದರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಶಾಸಕ ಭೀಮಣ್ಣ ನಾಯ್ಕ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನಗರದ ವ್ಯಾಪ್ತಿಯಲ್ಲಿ ಬೇಕಾಬಿಟ್ಟಿ ಕಸ ಚೆಲ್ಲುವವರು ಕ್ರಮ ಕೈಗೊಳ್ಳಬೇಕು. ಸಿಸಿಟಿವಿ ಕೂಡ ಹಾಕಿ ಕಣ್ಗಾವಲು ಇಡಬೇಕು ಎಂದು ಆದೇಶ ನೀಡಿದರು. ಇದೇ ವೇಳೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿದ್ದ ವಿಶೇಷ ಚೇತನನ್ನ ನೋಡಿದ ಭೀಮಣ್ಣ ನಾಯ್ಕ್ ವೇದಿಕೆಯಿಂದ ಕೆಳಗಿಳಿದು ಬಂದು ಮಾತನಾಡಿಸಿ ಸಮಸ್ಯೆಯನ್ನ ಆಲಿಸಿದರು. ಸ್ಥಳದಲ್ಲೇ ಆತನ ಸಮಸ್ಯೆಗೆ ಸ್ಪಂದಿಸಿ ಮಾನವೀಯತೆ ಮೆರೆದಿದ್ದಾರೆ. ಶಾಸಕ ಭೀಮಣ್ಣನವರ ಈ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಯಿತು. ಆಯ್ತು ನೋಡಿ, ಈಗ ನಾಳೆ ನೀವು ಅದನ್ನ ಸರ್ವೆ ಮಾಡಿ. ಈಗ ಅರ್ಜೆಂಟಿಗೆ ಏನು ಪರಿಗಣನೆ ಮಾಡಬೇಕು, ಏನು ಮಾಡಬೇಕು ಅದನ್ನ ನನಗೆ ಎಸ್ಟಿಮೇಟ್ ಮಾಡ್ತೀನಿ. ಜಡ್ತಿ ರೋಡ್, ಪಂಚಾಯತ್ ರೋಡ್, ಅದು ಜಿಲ್ಲಾ ಪಂಚಾಯತ್ ಮೇಂಟೆನ್ಸ್ ಏನು ಹಣ ಇಲ್ಲ ಅಂದ್ರೆ ಮೇಂಟೆನ್ಸ್ ಏನು ಮಾಡಿಲ್ಲ. ಅದು ಇನ್ನು ಏನು ಮಾಡಿಲ್ಲ. ಅನುದಾನ ಬಂದಿತ್ತಲ್ಲ ಸರ್, ಹಾಗಾಗಿ ಅದನ್ನ ಹಾಗೆ ಬಿಟ್ಟಿದ್ದು. ಅನುದಾನ ಬಂದು ಹಾಗೆ ಬಿಟ್ಟಿದ್ರಿ ಅಂದ್ರೆ ಸರ್ ಮೇಂಟೆನೆನ್ಸ್ ಹೊಸ ವರ್ಕ್ ಮಾಡ್ಲಿಕ್ಕೆ ಅನುದಾನ ಬಂದಿತ್ತು. ಸೊ ಅದನ್ನ ಡೆಸ್ಟಿನೇಷನ್ ಬಂದ್ರೆ ಕೆಲಸ ಶುರು ಮಾಡ್ಬಿಡ್ತೀವಿ ಸರ್. ಅಲ್ಲ ರೀ, ದುಡ್ಡು ಬಂದ್ರೆ ಕಂಟಿನ್ಯೂಸ್ ಮಾಡಿ, ಬಂದಿರೋ ಹಣ ಖರ್ಚು ಮಾಡ್ಬೇಕಲ್ಲ. ಈಗ ಎಸ್ ಸರ್, ಫಸ್ಟ್ ಬಂದಿರೋ ಹಣ ಖರ್ಚು ಮಾಡಿ, ಇನ್ನು ಎಷ್ಟು ಹಣ ಬೇಕಾದ್ರೆ ನಾನು ಮಾಡ್ತೀನಿ. ಅದನ್ನ ಪ್ರಪೋಸಲ್ ಕಳಿಸ್ತೀನಿ. ದೀಪಾವಳಿ ತನಕ ಒಂದ್ ಸ್ವಲ್ಪ ಕಿರಣಿನೆಲ್ಲ ಮಾಡಿಸಿ ಅದು ರೋಡ್ ಆಗಿದ್ದನ್ನ ಬಹಳ. ಈ ವೇಳೆ ತಹಸೀಲ್ದಾರ್ ರಮೇಶ್ ಹೆಗಡೆ, ಡಿಎಸ್ಪಿ ಗಣೇಶ್ ಕೆಎಲ್, ಪೌರಾಯುಕ್ತ ಕಾಂತರಾಜ್, ತೋಟಗಾರಿಕಾ ಅಧಿಕಾರಿ ಬಿಪಿ ಸತೀಶ್ ಹೆಗಡೆ, ಸುಮಾ ಉಗ್ರಾಣ್ಕಾರ್ ಮೊದಲಾದವರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.